ನೋಡ್ತಾ ಇದೆಯೇನಮ್ಮ, ತಿನ್ನು. ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನ ಯಾರು ಬಲವಂತ ಮಾಡಬೇಡಿ. ಇನ್ನೇನ್ ಯೋಚನೆ ಮಾಡ್ತಿದ್ಯಾ? ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದ್ಯಾ? ನೀವ್ ಎಷ್ಟೇ ಹೇಳಿದ್ರು ಅವಳು ತಿನ್ನಲ್ಲ ಅಜ್ಜಿ. ನಮ್ ಯಾರ ಮೇಲೂ ಅವಳಿಗೆ ನಂಬಿಕೆನೇ ಇಲ್ಲ. ಇಲ್ಲ, ಅಂಥದ್ದೇನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಯಾಕೆ ಮತ್ತೆ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀರಾ? ಅಂದ್ಮೇಲೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ನನಗೆ ನಂಬಿಕೆ ಇದೆ. ನಿನ್ನ ಗಂಡನಾಗಿ ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಈಗ ಊಟ ಮಾಡು. ತಿನ್ನು ವೈದೇಹಿ, ಯಾಕೆ ಯೋಚನೆ ಮಾಡ್ತಿದ್ಯಾ? ತಿನ್ನು. ನಾನು ತಿನ್ನಲ್ಲ ತಿನ್ನಲ್ಲ ತಿನ್ನಲ್ಲ. ನಿಮಗೆ ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನಾನು ತಿನ್ನಲ್ಲ. ಇದು ಈ ಮನೆ ಚಿಕ್ಕ ಸೊಸೆ ಪರಿಸ್ಥಿತಿ. ದೇವಾಂಶ್ ನಮ್ಮೇಲೆ ಅನುಮಾನ ಪಟ್ಟಿದ್ದಾಯ್ತು. ನಿನ್ಮೇಲೂ ನಾಳೆನೂ ನಾಡಿದ್ದು ಅನುಮಾನ ಪಡ್ತಾಳೆ. ಆಲ್ರೆಡಿ ನಿನ್ಮೇಲೂ ಕೂಡ ಅನುಮಾನ ಬಂದಿದೆ. ಗಂಡ ಅನ್ನೋ ಬೆಲೆ ಕೂಡ ಇಲ್ಲ. ಗಂಡನಿಗೆ ಮರ್ಯಾದೆ ಕೊಡೋದ್ರ ಬಗ್ಗೆ ನೀನು ಮಾತಾಡ್ತಾ ಇದೀಯಾ? ಸರಿ, ನನಗ್ ಹೇಗೋ ಹೆಸರಿಟ್ಟಿದ್ದೀರಾ. ವೈದೇಹಿ ಒಳ್ಳೆ ಹೆಂಡತಿ ಅಲ್ವಾ? ಅವಳ ಬಗ್ಗೆ ಮಾತಾಡಿ. ಈಗ ನಿಜವಾಗ್ಲೂ ವೈದೇಹಿಗೆ ನಂಬಿಕೆ ಇದ್ದಿದ್ರೆ ಅವಳು ಮಾತು ಕೇಳೋ ಹಾಗೆ ಮಾಡಿ ಪ್ರೂವ್ ಮಾಡ್ಕೊಳಕ್ ಹೇಳಿ. ಎಲ್ಲ ನನ್ನ ಹಣೆ ಬರಹ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ, ಅದಕ್ಕೆ ಇದನ್ನೆಲ್ಲ ಅನ್ಭವಿಸೋ ಗತಿ ಬಂದಿದೆ. ಕಷ್ಟಪಟ್ಟು ನಾವು ದೊಡಮ್ಮನ ಬದಲಾಯಿಸಿದ್ರೆ ಮತ್ತೆಲ್ಲಿ ದೊಡಮ್ಮ ಬದಲಾಗಿ ವೈದೇಹಿಗೆ ಸಪೋರ್ಟ್ ಮಾಡ್ತಾರೋ ಅಂತ ಭಯ ಪಟ್ಟಿದ್ದೆ. ನೀನ್ ಮತ್ತೆ ದೊಡಮ್ಮನ ಮನಸ್ಸನ್ನ ಬದಲಾಯಿಸಿದೆ. ನೀನ್ ಸೂಪರ್ ಊರ್ಮಿಳಾ. ಈ ರೇಂಜಲ್ಲಿ ಮಾಡ್ಲಿಲ್ಲ ಅಂದ್ರೆ ತಲೆ ಮೇಲ್ ಕೂತ್ಕೊಂಡ್ ಮೆರಿತಿರೋರು ನೆಲಕ್ ಬೀಳೋದಿಲ್ಲ. ಆ ಮಗು ವರ ಅಲ್ಲ, ಶಾಪ ಅಂತ ನಂಬೋದೇ ಇಲ್ಲ. ಇನ್ನು ವೈದೇಹಿಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ನಿಮ್ಗೆ ಬಾಯೆಲ್ಲ ಬಿದ್ದೋಗಿತ್ತಲ್ಲ, ಅದು ಹಾಗೆ ಇದ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಈ ಮನೆಗೆ ನಿಮ್ಮಿಂದ ಸಮಸ್ಯೆನೇ ಆಗ್ತಿರ್ಲಿಲ್ಲ. ಏನೇನೋ ಆಲೋಚನೆ ಮಾಡಿ ಈ ಮನೆನ ಅಲ್ಲೋಲ ಕಲ್ಲೋಲ ಮಾಡಿ ಈ ಮನೆನೇ ಹಾಳು ಮಾಡಬೇಕು ಅಂತ ನೋಡ್ತಿದ್ದೀರಲ್ವಾ? ಆ ಥರ ಪರಿಸ್ಥಿತಿ ಬಂದ್ರೆ ಆ ಪರಿಣಾಮಕ್ಕೆ ಬಲಿಯಾಗೋರು ಮೊದಲು ಯಾರು ಗೊತ್ತಾ? ನೀನೇ. ಈ ಮನೇಲಿ ಯಾವುದೇ ಕಾರಣಕ್ಕಾಗ್ಲಿ ನಿಮ್ಮಿಂದ ಜಗಳ ಬಂತು ಅಂದ್ರೆ ಈ ಸಲಿ ಮಾತಲ್ಲಿ ಹೇಳೋದಿಲ್ಲ. ಯಾಕೆ ಬ್ರದರ್ ಅಷ್ಟೊಂದು ಸಿಟ್ ಮಾಡ್ಕೋತ್ಯಾ? ಏನ್ ಮಾಡ್ತೀಯ ಹೇಳು? ಏನೂ ಮಾಡಕ್ಕಾಗಲ್ಲ.
ನನ್ಗೆ ಹೊಡಿತ್ಯಾ? ಹೇಯ್, ಮುಚ್ಚೋ ಬಾಯಿ, ಮುಚ್ಚೋ. ಒಂದು ಮಾತು ಬರಬಾರ್ದು. ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನೊಂದು ಮಾತಾಡಿದ್ರು ಕೊಂದು ಹಾಕ್ಬಿಡ್ತೀನಿ. ಮನೆಗೆ ಬೆಂಕಿ ಯಾರು ಹಚ್ತಾ ಇದ್ದಾರೋ, ಮನೆನ ಯಾರು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೋ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಲಕ್ಕಿ, ಏನೋ ನೀನಂತ ಇರೋದು? ಓ ಚಿಕ್ಕಮ್ಮ, ನಿನ್ನ ಮಗನ ಬಗ್ಗೆ ಒಂದೇ ಒಂದು ಮಾತು ಬೈದಿದ್ದಕ್ಕೆ ನೋವಾಗ್ತಿದೆ ಅಲ್ವಾ? ನೀವು ನನ್ನ ಕುಟುಂಬನ ಒಡೆದು ಹಾಕಬೇಕು ಅಂತ ನೀವು ನೋಡ್ತಾ ಇದ್ರೆ ನನಗೆಷ್ಟು ನೋವಾಗಬೇಡ. ನಿಮ್ಮ ಈ ಕೆಟ್ಟ ಬುದ್ಧಿಯಿಂದ ನನ್ನ ಹೆಂಡತಿ ಮನಸ್ಸನ್ನು ಕೂಡ ಹಾಳು ಮಾಡಿಟ್ಟಿದ್ದೀರಾ. ಅವರು 1000 ಹೇಳ್ತಾರೆ, ನಿನಗೆ ಅಂತ ಬುದ್ಧಿ ಬೇಡವಾ? ಇಷ್ಟು ದಿವಸ ನನ್ನ ಕೈಲಿ ಆಗದೇನೋ ಅಥವಾ ನಿನ್ನ ಅದೃಷ್ಟದಿಂದನೋ ನೀನು ಆಡಿದ್ದೆ ಆಟ, ಮಾಡಿದ್ದೆ ಪಾಠ ಆಗೋಗಿತ್ತು. ಇನ್ಮೇಲೆ ನಿನ್ನ ಆಟ ನಡೆಯೋದಿಲ್ಲ. ವೈದೇಹಿ ತರ ಈ ಮನೆಗೆ ಸೊಸೆಯಾಗಿದ್ರೆ ಸರಿ, ಇಲ್ಲ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಇನ್ಮೇಲೆ ಮಾತಾಡಲ್ಲ.